ಫಿಸಿಕಲ್ ಎಜುಕೇಷನ್ ಟೀಚರು. ಒಂದು 8 ತಿಂಗಳಿಂದ ಚನ್ನಪಟ್ಟಣದಿಂದ ಬಂದಿದ್ದೀನಿ. 8 ತಿಂಗಳಿಂದ ನನಗೆ ಆಕ್ಸಿಡೆಂಟ್ ಆಗುತ್ತೆ. ಮತ್ತು ನಾನು 47 ವರ್ಷ, ನಮ್ಮ ತಾಯಿ 87 ವರ್ಷ ಬದುಕಿದ್ದಾರೆ. ಅವರು ನಾನು ಡಯಾಬಿಟಿಕ್ಕು. ಸರ್ ಹೇಳ್ದಂಗೆ ಇವತ್ತು ಫುಡ್ ಸ್ಟೈಲು, ನಾನು ಬೆಂಗಳೂರಲ್ಲಿ 12 ವರ್ಷ ಫಿಸಿಕಲ್ ಎಜುಕೇಷನ್ ಟೀಚರ್ ಪ್ರೈವೇಟ್ ಸ್ಕೂಲಲ್ಲಿ ವರ್ಕ್ ಮಾಡಿದೆ. ಅವಾಗ ನನ್ನ ಲೈಫ್ ಸ್ಟೈಲ್ ಸರಿ ಇರಲಿಲ್ಲ. ಸೊ ಗೊತ್ತಲ್ಲ, ಬ್ಯಾಚುಲರ್ ಲೈಫಲ್ಲಿ ನಮಗೆ ರೂಮ್ ಮಾಡ್ಕೊಂಡಿದ್ದು ಊಟಗಳು ಸರಿ ಇಲ್ಲದೇ ಬೇರೆ ಹೊರಗಡೆ ಎಲ್ಲ ಊಟ ತಿಂದು ಇದಾಗಿತ್ತು. ಮತ್ತು ಅದಾದಮೇಲೆ ಗೌರ್ಮೆಂಟ್ ಅಪಾಯಿಂಟ್ ಆದಮೇಲೆ ಚನ್ನಪಟ್ಟಣ ಸೆಟ್ಲ್ ಆಗಿದ್ದು. ಸೊ 8 ತಿಂಗಳ ಹಿಂದೆ ಆಕ್ಸಿಡೆಂಟ್ ಆದಮೇಲೆ ಈ ಬಿಕಾಸ್ ಆಫ್ ಡಯಾಬಿಟಿಕ್ಕು ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೇ ಬೋನ್ ರಿಕವರ್ ಆಗೋದು. ಮತ್ತು ಪ್ರತಿಯೊಂದು ನಮ್ಮ ದೇಹದ ಜೀವಕೋಶಗಳಿಂದ ಏನು ಮಾಡಲ್ಪಟ್ಟಿದೆ, ಆ ಜೀವಕೋಶಗಳಿಗೆ ಸರಿಯಾಗಿ ಏನು ಎನರ್ಜಿ ಸಪ್ಲೈನೇ ಆಗ್ತಿರಲಿಲ್ಲ. 8 ತಿಂಗಳಿಂದ 4 ವಾಕರ್ ಇಟ್ಕೊಂಡು ಓಡಾಡಿ ನನಗೆ ಸಖತ್ ಆ್ಯಕ್ಟಿವ್ ಆಗಿರ್ತಕ್ಕಂಥ ಮನುಷ್ಯ ನಾನು ಬೇಜಾರಾಗೋಗ್ಬಿಟ್ಟಿತ್ತು. ಸ್ಕೂಲ್ಗೆ 1-2-3 ತಿಂಗಳು ರಜಾ ಹಾಕ್ಕೊಂಡೆ. ಮತ್ತು 1-2-3 ತಿಂಗಳು 2 ತಿಂಗಳು ಬೇಸಿಗೆ ರಜೆ ಬಂತು. ಏನು ಮಾಡಿದ್ರು ರಿಕವರ್ ಆಗಿಲ್ಲ. 40 ದಿವಸದ ಹಿಂದೆ ನಮ್ಮ ವಿನಯ್ ಸರ್ ಮತ್ತು ರಮೇಶ್ ಸರ್ ನಮ್ಮ ಮನೆಗೆ ಬಂದು ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ, ಕ್ಯೂರ್ಸೆಲ್ ಪ್ರಾಡಕ್ಟ್ ಬಗ್ಗೆ. ನನಗೆ ಒಂದು ಸ್ವಲ್ಪ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದದ್ರಿಂದ, ಅನಾಟಮಿ ಮತ್ತು ಫಿಸಿಯಾಲಜಿ ಓದಿದ್ರಿಂದ ಸೆಲ್ ರಿಜ್ಯುವಿನೇಟ್ ಆಗುತ್ತೆ, ಸೆಲ್ ರಿಪೇರ್ ಆಗುತ್ತೆ, ಸೆಲ್ಗೆ ಎನರ್ಜಿ ಬರುತ್ತೆ ಅಂತಂದರೆ ಯಾಕೆ ನನ್ನ ದುಡಿಮೆ ಒಂದು 5% ಇನ್ವೆಸ್ಟ್ ಮಾಡಬಾರ್ದು. ಇದಕ್ಕೆ 7-8 ಲಕ್ಷ ಖರ್ಚು ಮಾಡಿದ್ದೀನಿ ನನ್ನ ಕಾರ್ ರಿಪೇರಿಗೆ. ಇದಕ್ಕೆ 5,800 ರೂಪಾಯಿ ಕೊಡೋದು ತಪ್ಪೇನಿಲ್ಲ ಅಂತಂದು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 15 ಡೇಸು ನಾನು ಏನು ತಲೆ ಕೆಡ್ಸ್ಕೊಂಡಿಲ್ಲ. ಮಾಮೂಲಿ ರೆಗ್ಯುಲರಾಗಿ 2 ಟೈಮ್ಸ್ ತಾಣ್ತಾ ಇದ್ದೆ, ಬೆಳಗ್ಗೆ ಮತ್ತು ಸಂಜೆ. 16th ಡೇ ನನ್ನ ಸ್ಟೇಟಸ್ಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನಗೆ ರಿಸಲ್ಟು ಅಲ್ಲಿಂದ ಗೊತ್ತಾಯಿತು, ನಾನು ಚೇಂಜಸ್ ಆಗ್ತಾ ಇರೋದು. ನಾನು ಸ್ಟೇಟಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವು ಕೊಟೇಶನ್ಸನ್ನು, ಸುಭಾಷಿತಗಳ ಜೊತೆಗೆ ಈ ಕ್ಯೂರ್ಸೆಲ್ ಚಿತ್ರ ಹಾಕ್ಕೊಂಡು ನನ್ನ ಹೆಸರನ್ನ ಹಾಕ್ಕೊಂಡು ಸ್ಟೇಟಸ್ಗೆ ಹಾಕೊಂಡು ತೊಂದರೆ ಇಲ್ಲ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ. ಇಲ್ಲಿ ರಿಸಲ್ಟ್ ಏನಂತಂದರೆ, ಈಗ ನೋಡಿ, ನಾನು 4 ಇದನ್ನು ಸ್ಟಿಕ್ ಇಟ್ಕೊಂಡು ಓಡಾಡ್ತಿಕ್ಕಂತೂ ಈಗ ಸಿಂಗಲ್ ಸ್ಟಿಕ್ಕಿಗೆ ಬಂದಿನಿ. ನನ್ನ ಓನ್ ಫೀಟಲ್ಲಿ ನಾನು ನಿಂತ್ಕೊಳ್ಬಲ್ಲೆ, ವಿತೌಟ್ ಸಪೋರ್ಟು. ಮಾಡ್ಕೊಳ್ಳೋದು, ಹಿಂಗೆ ಅಲ್ಲಾಡೋದು, ಬಟ್ ಈಗ ಅಲ್ಲಾಡ್ತಾ ಇಲ್ಲ. ನನ್ನ ಓನ್ ಫೀಟಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಮತ್ತು 1-2 ಹೆಜ್ಜೆ ವಾಕ್ನೂ ಸಹಿತ ಮಾಡ್ತೀನಿ. ಸೊ ಇನ್ನೊಂದು 15-20 ದಿವಸದಲ್ಲಿ ನೆಕ್ಸ್ಟ್ ಮೀಟಿಂಗಿಗೆ ನಾನು ವಿತೌಟ್ ಸ್ಟಿಕ್ ಅಂತೂ ಗ್ಯಾರಂಟಿ ಬರ್ತೀನಿ. ನನ್ನ ಡಯಾಬಿಟಿಕ್ಕು ನಿಜಕ್ಕೂ ನಮ್ಮ ಬೆಂಗಳೂರು ಸರಿಯಾಗಿ ಏನು ಈಗ ಮುಂಚೆ ಹೇಳಿದರು, ಡಯಾಬಿಟಿಕ್ಕಿಂದ ತುಂಬ ಸಮಸ್ಯೆಗಳು, ರೆಟಿನೋಪತಿ, ಕಿಡ್ನಿ ಪ್ರಾಬ್ಲಮ್ಮು, ನೆಫ್ರಾನ್ಸು, ನ್ಯೂರಾಲಜಿ, ಏನೆಲ್ಲ ಸಮಸ್ಯೆಗಳು ಅಂದರೆ ಬಿಕಾಸ್ ಆಫ್ ಡಯಾಬಿಟಿಕ್ 8 ತಿಂಗಳಾಗಿದೆ. ಇಲ್ಲಾಂದರೆ 4 ತಿಂಗಳಿಗೆ ಕ್ಯೂರ್ ಆಗೋದು. ಈ ಕ್ಯೂರ್ಸ್ ಅಂತ ಆದಮೇಲೆ 40 ದಿವಸ ಆಗಿದೆ, ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಡಯಾಬಿಟಿಕ್ ಇನ್ಸುಲಿನ್ಗೆ ನಾನು ಸಹಿತ 15 ಯೂನಿಟು 2 ಟೈಮ್ 15-30 ಯೂನಿಟ್ ಕಾಣುತ್ತೆ. ಮತ್ತು ಲಾಂಗ್ ಆ್ಯಕ್ಟಿಂಗ್, ಅದು ಬೇರೆ ಥರ ಇದೆ. ಡಯಾಬಿಟಿಕ್ ಅನುಭವಿಸೋರಿಗೆ ಗೊತ್ತು. ಲಾಂಗ್ ಆ್ಯಕ್ಟಿಂಗ್ ಒಂದು 15 ಯೂನಿಟ್ ಕಾಣ್ತಾ ಇದೆ, ಒಟ್ಟು 45 ಯೂನಿಟು. ಈಗ 7 ಯೂನಿಟ್ಸು ಬೆಳಿಗ್ಗೆ, ಮತ್ತೆ 7 ಯೂನಿಟ್ಸು ರಾತ್ರಿ. ಅಂದರೆ 50% ವಿತೌಟ್ ಡಾಕ್ಟರ್ ಇನ್ಫಾರ್ಮೇಷನ್ ನಾನೇ ರಿಡ್ಯೂಸ್ ಮಾಡ್ಕೊಂಡಿದ್ದೀನಿ. ಏನು ತೊಂದರೆ ಇಲ್ಲ. ನಾನು ಮಾನಿಟ್ರಿಂಗ್ ಮಾಡ್ಕೊಂಡು ಇರ್ತೀನಿ. ಶುಗರ್ಸ್ ಎಲ್ಲ 150 ಒಳಗೇ, 200 ರೇಂಜ್ ಒಳಗೆ ಬಂದಿದೆ, ತೊಂದರೆ ಇಲ್ಲ. 400-500 ಇರ್ತಕ್ಕಂಥ ಶುಗರ್ಸು 200 ಒಳಗೆ ಬಂದಿದೆ. ಒನ್ ಆಫ್ ದ ಅದರ್ ಡೇ ಇನ್ಸುಲಿನಿಂದ ಕಮೌಟ್ ಆಗಿ ನಾನು ಇದನ್ನು ಗಂಟಾಘೋಷವಾಗಿ ನೀವು ಕ್ಯೂರ್ಸೆಲ್ ಪ್ರಾಡಕ್ಟ್ನ ಎಲ್ಲರೂ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ರಾಜಶೇಖರ್ ಅಂತೇಳಿ ಚನ್ನಪಟ್ಟಣದಿಂದ ಬಂದಿದ್ದೀನಿ. ಸ್ಕೂಲ್ ಟೀಚರ್ ಆ್ಯಕ್ಚುಲಿ. ಈ ಪ್ರಾಡಕ್ಟ್ನ 5 months to 6 months ಆಗಿದೆ ಇನ್ ಬಿಟ್ವೀನ್. ಅಂದರೆ ಜುಲೈ 22ಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ ಇಲ್ಲಿಗೆ ಹೆಚ್ಚು ಕಡಿಮೆ 5.5-6 ತಿಂಗಳು ಆಗ್ತಾ ಬಂತು. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಕಾರಣ, ನನಗೆ ಫಸ್ಟು ನಾನು ಬೇರೆ ಒಂದು ನ್ಯೂಟ್ರಿಷನ್ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೆ. ಆವಾಗ ಸರ್ ಫ್ರೆಂಡ್ ಆಯಿತು, ರಮೇಶ್ ಸರ್ ಅವರು. ಅವಾಗ ಅವರು ಈ ಪ್ರಾಡಕ್ಟ್ನು ಇವ್ರಿಗೆ ಯಾಕೆ ಕೊಡಬಾರ್ದು ಅಂತ ಬಂದರು. ಬಟ್ ನಾನು ಅವಾಗ ಬೆಡ್ ರಿಡನ್. ಸರ್ ಬಂದಾಗ ನಮ್ಮ ಮನೆಗೆ ಬಂದಾಗ ಗೊತ್ತಿಲ್ಲ ಅವ್ರಿಗೆ ಕಾರಣ ಏನು ಅನ್ನೋದು. ಯಾಕೆ ಬೆಡ್ ರಿಟರ್ನ್ ಆಗಿದೆ ಅಂತ. ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಎಡಗಾಲು ಮಂಡಿಯಿಂದ ಕೆಳಗೆ ತುಂಬ ಸೀಳ್ ಥರ ಫ್ರ್ಯಾಕ್ಚರ್ ಆಗಿ, ಈ ಕಬ್ಬಲ್ಲಿ ಕತ್ತರಿಸ್ತಾರಲ್ಲ ಆಗ ಒಳಗಡೆ ಕಟ್ಟಾಗಿತ್ತು. ಮತ್ತು ಹಿಂಗೆ ಸೀಳ್ ಬೇರೆ ಆಗಿತ್ತು. ಆಲ್ರೆಡಿ ಒಂದು ಆಪ್ರೇಷನ್ ಆಗಿತ್ತು ಸರ್ ಬಂದಾಗ. ಇನ್ನೊಂದು ಆಪ್ರೇಷನ್ಗೆ ಹೇಳಿದರು ಸರ್, ನನಗೆ ಆಕ್ಸಿಡೆಂಟ್ ಆಗಿ ಆಗಲೇ 4 ತಿಂಗಳು. ಇನ್ನೊಂದು ಆಪ್ರೇಷನ್ಗೆ ಹೇಳಿದರು ಡಾಕ್ಟ್ರು. ಸರ್ ಬಂದಾಗ ನಾನು ಈ ಪ್ರಾಡಕ್ಟ್ ಬಗ್ಗೆ ಅಷ್ಟು ಇದು ಮಾಡಿರಲಿಲ್ಲ, ರಿವ್ಯೂ ಮಾಡಿರಲಿಲ್ಲ. ಅದಾದ್ರೂ ಟೆಸ್ಟ್ ಆ್ಯಂಡ್ ಟ್ರಯಲ್ ಯಾಕೆ ಮಾಡಬಾರ್ದು, ಯಾಕೆ ಯೂಸ್ ಮಾಡಬಾರ್ದು ಪ್ರಾಡಕ್ಟ್ನ. ಈಗ ಒಬ್ಬ ಸ್ನೇಹಿತರು ಬಂದು ಹೇಳ್ತಿದ್ದಾರೆ ಅಂದರೆ ಅದು ಏನೋ ಇರುತ್ತೆ ಅದರಲ್ಲಿ ಒಳ್ಳೆಯ ಅಂಶ ಅಂತೇಳಿ ನಾನು ಆ ಪ್ರಾಡಕ್ಟ್ನ ಆಯಿತು ಅಂತೇಳಿ ಒಪ್ಕೊಂಡೆ. ಬಟ್ ಅದು ನೆಕ್ಸ್ಟ್ ವೀಕೆ ನನ್ನ ಸೆಕೆಂಡ್ ಆಪ್ರೇಷನ್ಗೆ ಅಪಾಯಿಂಟ್ಮೆಂಟ್ ಆಗಿತ್ತು.
ಸೆಕೆಂಡ್ ಆಪ್ರೇಷನ್ನು ಮಾಡಿಸ್ಕೊಂಡೆ. ಬಟ್ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಅದ್ಭುತವಾಗಿ ನನ್ನ ರಿಸಲ್ಟ್ಸು, ಅಂದರೆ ನನಗೆ ಮೂಳೆ ಕೂಡ್ಕೊಳ್ಳೋದಕ್ಕೆ, ಮತ್ತು ಮಸಲ್ ಗೇನ್ ಆಗೋದಕ್ಕೆ, ಮತ್ತು ಬಾಡಿಗೆ ಸ್ಟ್ರೆಂತ್ ಬರೋದಕ್ಕೆ. ಈಗ ಅವರು ಒಂದು ಪ್ರಾಡಕ್ಟು ಹಲವಾರು ಕಾಯಿಲೆಗಳಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ, ಡೈಜೆಷನ್ ಇಶ್ಯೂಸ್ ಇರ್ತಿತ್ತು. ಅಂದರೆ IBS ಥರ ಇಮಿಡಿಯೇಟು ತೆಗೆದಿದ್ದ ತಕ್ಷಣವೇ ವಾಶ್ರೂಮ್ ಥರದಾಗಿರ್ಬೋದು, ಅಥವಾ ವಾಶ್ರೂಮ್ಗೆ ಕಷ್ಟಪಡೋದಾಗಿರ್ಬೋದು. ಇವೆಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇರ್ತಿತ್ತು. ಬಟ್ ಈಗ ಯಾವಾಗ ಕ್ಯೂರ್ಸರ್ ಸ್ಟಾರ್ಟ್ ಮಾಡಿದೆ ತಿಂಗಳಿಗೇ ಎಲ್ಲ ಇಶ್ಯೂಸು ಕಡಿಮೆ ಆಯಿತು. ಮತ್ತು ಬ್ಲಡ್ ವಿಷನ್ ಇರೋದು, ಅದು ಗೊತ್ತಿಲ್ಲ, ಬ್ಲಡ್ ವಿಷನ್ನು ಏನಿಲ್ಲ, ಬ್ಲಡ್ ವಿಷನ್ನು. ಮತ್ತು ಶುಗರ್ ಇತ್ತು, ಶುಗರನ್ನು 70% 80% ಈಗ ನನ್ನ ಮೆಡಿಸಿನ್ಸ್ನ ಕಡಿಮೆ ಮಾಡಿದ್ದೀನಿ ಶುಗರ್ಗೆ. ಸರ್ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಸರ್ ಹೇಳ್ತಾಯಿದ್ರು, ನಿಮ್ಮ ಕನಿಷ್ಠ 120 ರಿಂದ 180 ದಿವಸ. ಈಗ ಶುಗರು ಒಂದೇ ದಿವಸಕ್ಕೆ ಬಂದಿಲ್ಲ, 15 ವರ್ಷದಿಂದ ಶುಗರ್ ಇದೆ. ನೀವು ಒಂದು ತಿಂಗಳಿಗೆ ಹೋಗ್ಬೇಕು ಅಂತಂದರೆ ಅದು ಕಷ್ಟ ಆಗುತ್ತೆ. ನೀವು ಕನಿಷ್ಠ 6 ತಿಂಗಳು ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ 180 ದಿವಸ. ಸೊ ತುಂಬ ಚೇಂಜಸ್ ಆಗಿದೆ. ಎನರ್ಜಿ ಲೆವೆಲ್ ಚೇಂಜ್ ಆಗಿದೆ, ವೆಯ್ಟ್ ಗೇನ್ ಆಗಿದ್ದೀನಿ, ಸೂಪರ್ಫಿಷಿಯಲಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಮಕ್ಕಳು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಚೇಂಜಸ್ನ ಅಬ್ಸರ್ವ್ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಇರಲಿ, ನಮ್ಮ ಕೊಲೀಗ್ಸ್ ಇರಲಿ, ಸೊಸೈಟಿನಲ್ಲಿ ನಮ್ಮ ರಿಲೇಟಿವ್ಸೇ ತುಂಬ ಅಬ್ಸರ್ವ್ ಮಾಡಿದ್ದಾರೆ. ಈಗ ನಮ್ಮ ದೊಡ್ಡಣ್ಣ ಮನೆಗೆ ಬಂದಿದ್ದು, ಒಂದು ಪ್ಯಾಕೆಟ್ ನಾನು ತಗೊಂಡೋಗ್ತೀನಿ. ಅವ್ರಿಗೆ ಒಂದು ಸ್ವಲ್ಪ ಹಾರ್ಟ್ ಇಶ್ಯೂಸ್ ಇದೆ. ಅಂದರೆ ಯೂಶಲಿ ಆರ್ಟರೀಸು, ವೆಯ್ನ್ಸು, ಪಲ್ಮನರಿ ಆರ್ಟರ್ಸ್, ಆಮೇಲೆ ಏನಾದ್ರು ಕೊಲೆಸ್ಟ್ರಾಲ್ ಕೂತ್ಕೊಳ್ತು ಅಂತಂದರೆ ನೀವು ಸ್ವಲ್ಪ ದೂರ ನಡೆದ್ರೆ ಸಾಕು ಸುಸ್ತಾಗ್ತಾರೆ. ಈ ಥರ ಸ್ಟೆಪ್ಸ್ ಏನೋ ಹತ್ಕೊಂಡ್ರೆ ಹಾರ್ಟ್ ಇಶ್ಯೂಸ್ ಇರೋರಿಗೆ ಅವ್ರಿಗೆ ಮೆಟ್ಲಿಗೆ ಹತ್ತಲೇಬೇಡಿ ಅಂತ ಹೇಳ್ಬಿಡ್ತಾರೆ ಡಾಕ್ಟ್ರು. ಅಷ್ಟು ಅವರಿಗೆ ಇಶ್ಯೂಸ್ ಇರುತ್ತೆ. ಅವ್ರ ಅಣ್ಣ ಒಂದು ಪ್ಯಾಕೆಟ್ ತಗೊಂಡೋಗ್ತೀನಿ ಅಂದರು, ಯೂಸ್ ಮಾಡಿ ಅಂತೇಳಿ ನಾನೇ ಅವರಿಗೆ ಸ್ಪಾನ್ಸರ್ ಆಗಿದ್ದೀನಿ. ನಮ್ಮ ಅಣ್ಣಗೆ ಕೊಟ್ಟಿದ್ದೀನಿ, ಯೂಸ್ ಮಾಡಲಿ. ಸೊ ಅವರು ಅವಾಗ ಮತ್ತೆ ನಾನು ಚೇಂಜಸ್ ತರಿಸ್ಕೊಳ್ತೀನಿ ಅಂತಂದರೆ ನಾನು ಹೇಳಿದ್ದೀನಿ, ನೀವು ಹಂಗೆ ನೋಡೋಕ್ಕೆ ಹೋಗಬೇಡಿ, ಫುಲ್ ಒಂದು ID ಪ್ರಾಡಕ್ಟ್ನೇ ತೊಗೊಂಡೋಗಿ ಅಂತಲೂ ಇವತ್ತು ಬೆಳಗ್ಗೆ ತಾನೇ ನಮ್ಮ ಅಣ್ಣಗೆ ಹೇಳಿ ಬಂದೆ. ನನಗೆ ಕ್ಯೂರ್ಸೆಲ್ ಅನ್ನೋ ಪ್ರಾಡಕ್ಟು ಆರಾಮಾಗಿ ಯೂಸ್ ಮಾಡ್ಬೋದು, ಯೂಸ್ ಆಗುತ್ತೆ. ಥ್ಯಾಂಕ್ ಯು.